ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಜಿಮ್ಗೆ ಸೇರ್ಕೊಂಡು ನಿಮಗೆ ಫುಡ್ಡಲ್ಲಿ ಏನು ನಾಲೆಡ್ಜ್ ಇಲ್ಲ ಅಂತಂದ್ರೆ, ಅರ್ಧಂಪರ್ಧ ಗೊತ್ತಿದ್ರೆ, ಫುಡ್ಡಲ್ಲಿ ಏನೇನು ತಿಂದ್ರೆ ನಮ್ಮ ಬಾಡಿಗೆ ಏನೇನು ಯೂಸ್ ಆಗುತ್ತೆ ಅಂತ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸ್ಕಿಪ್ ಮಾಡಬೇಡಿ. ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದು ಮೇನ್ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ನಮ್ಮ ಬಾಡಿಗೆ ಬೇಕಾಗಿರೋದು ಯಾವ್ದಾವ್ದು ಅಂತಂದ್ರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಅಂಡ್ ಫ್ಯಾಟ್. ಇದ್ ಮೂರು ಕೂಡ ನಮ್ಮ ಬಾಡಿಗೆ ತುಂಬಾ ಅವಶ್ಯಕತೆ ಇದೆ. ನೀವೇನಾದ್ರು ಜಿಮ್ಗೆ ಹೋಗದೆ ಇದ್ರೂ ಕೂಡ ಇದ್ ಮೂರು ಕೂಡ ನಮ್ಮ ಬಾಡಿ ಡೆವಲಪ್ ಆಗಬೇಕು ಅಂದ್ರೆ, ಇರೋ ಬಾಡಿ ಮೇಂಟೈನ್ ಆಗಬೇಕು ಅಂತಂದ್ರೆ ಇದ್ ಮೂರು ನಾವು ತಗೊಳ್ಳೇಬೇಕು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಮಾತಾಡ್ತಿರೋದು ಕಾರ್ಬೋಹೈಡ್ರೇಟ್ಸ್. ನಮ್ಮ ಬಾಡಿಗೆ ಯಾವ್ದಾದ್ರಲ್ಲಿ ಸಿಗುತ್ತೆ ಅಂತಂದ್ರೆ, ನೀವು ತಿನ್ನೋ ಪ್ಲಾಂಟ್ ಸೋರ್ಸ್ ಅಂದ್ರೆ ನೀವು ಸಸ್ಯಗಳಲ್ಲಿ ಏನೇನು ತಿಂತೀರಾ, ಅದ್ರದ್ದು ಪ್ರಾಡಕ್ಟ್ ಏನೇನು ತಿಂತೀರಾ ಅದ್ರಲ್ಲೆಲ್ಲದರಲ್ಲೂ ಕೂಡ ನಮ್ಗೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರು ಚಪಾತಿ ತಿನ್ಬೋದು, ದೋಸೆ ತಿನ್ಬೋದು, ರೊಟ್ಟಿ ತಿನ್ಬೋದು, ಅನ್ನ ತಿನ್ಬೋದು, ಮತ್ತೆ ತರಕಾರಿ ತಿನ್ಬೋದು, ಸೊಪ್ಪುಗಳು ತಿನ್ಬೋದು, ಫ್ರೂಟ್ಸ್ ತಿನ್ಬೋದು. ಇದೆಲ್ಲದರಲ್ಲೂ ಕೂಡ ನಮ್ಮ ಬಾಡಿಗೆ 60 to 70% ಅಂದ್ರೆ ಈ ಫುಡ್ ಅಲ್ಲಿ 60 to 70% ನಮ್ಗೆ ಸಿಗೋದೇನೆ ಕಾರ್ಬೋಹೈಡ್ರೇಟ್ಸ್. ನೀವೇನಾದ್ರೂ ಈ ಪ್ಲಾಂಟ್ ಸೋರ್ಸ್ ಅಲ್ಲಿ ಏನೇನು ಇರುತ್ತೆ ಅಂದ್ರೆ ಈ ದೋಸೆ, ಚಪಾತಿ, ಫ್ರೂಟ್ಸ್ ಈ ತರ ಏನಾದ್ರು ನೀವು ತಿಂದಾಗ ನಮ್ಮ ಬಾಯಲ್ಲಿ ಜಗಿತೀವಿ, ಅದನ್ನ ಅಂದ್ರೆ ಅಗಿತೀವಿ. ಅಗದಾಗ ಅದು ಸಣ್ಣದಾಗಿ ಬ್ರೇಕ್ ಡೌನ್ ಆಗಿ ನಮ್ಮ ಸ್ಟಮಕ್ ಹೋಗುತ್ತೆ. ನಮ್ಮ ಸ್ಟಮಕ್ ಅಲ್ಲಿ ಎನ್ಸೈಮ್ಸ್ ಗಳಿರ್ತವೆ, ಮತ್ತೆ ಆಸಿಡ್ಸ್ ಎಲ್ಲ ಇರ್ತವೆ. ಅದ್ರದ್ದು ಕೆಲಸ ಏನಪ್ಪಾ ಅಂತಂದ್ರೆ, ನೀವು ತಿಂದಿರೋ ಕಾರ್ಬೋಹೈಡ್ರೇಟ್ಸ್ ನ ಬ್ರೇಕ್ ಮಾಡುತ್ತೆ. ಅದನ್ನ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಗ್ಲೂಕೋಸ್ ನೀವು ಎಲ್ಲದರಲ್ಲೂ ಕೇಳಿರ್ತಾರೆ, ಗ್ಲೂಕೋಸ್ ಜಾಸ್ತಿ ಆಯ್ತು, ಗ್ಲೂಕೋಸ್ ಕಮ್ಮಿ ಆಯ್ತು, ಡಯಾಬಿಟಿಸ್ ಇದೆಲ್ಲ ಆಗೋದು ಈ ಕಾರ್ಬೋಹೈಡ್ರೇಟ್ಸ್ ಇಂದಾನೆ. ಕಾರ್ಬೋಹೈಡ್ರೇಟ್ಸ್ ಬ್ರೇಕ್ ಡೌನ್ ಆಗುತ್ತೆ, ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಗ್ಲೂಕೋಸ್ ಆಗಿ ಅದೇನಾಗುತ್ತೆ, ನಮ್ಮ ಬಾಡಿಲಿರೋ ಸೆಲ್ಸ್ ರೀಚ್ ಆಗುತ್ತೆ. ಹೆಂಗೆ ಅಂತಂದ್ರೆ, ನಮ್ಮ ಸ್ಟಮಕ್ ಗಿಂದ ನಮ್ಮ ಬ್ಲಡ್ ಇರುತ್ತಲ್ಲ, ಬ್ಲಡ್ ಹೋಗಿ ಸೇರ್ಕೊಳ್ಳುತ್ತೆ. ಬ್ಲಡ್ ಅಲ್ಲಿ ಸೇರ್ಕೊಂಡು ಅದೇನಾಗುತ್ತೆ, ಬ್ಲಡ್ ಜೊತೆ ಅದು ಟ್ರಾವೆಲ್ ಮಾಡಿ ನಮ್ಮ ಸೆಲ್ಸ್ ಗೆ ರೀಚ್ ಆಗುತ್ತೆ. ಸೆಲ್ಸ್ ಗೆ ರೀಚ್ ಆಗಿ ಸೆಲ್ಸ್ ಅಲ್ಲಿ ಅದು ಬ್ರೇಕ್ ಡೌನ್ ಇನ್ನ ಮೆಕ್ಯಾನಿಸಮ್ ಆಗಿ ನಮಗೆ ಎನರ್ಜಿ ಕೊಡುತ್ತೆ. ಇನ್ಸ್ಟೆಂಟ್ ಆಗಿ ನಮ್ಮ ಬಾಡಿಗೆ ಎನರ್ಜಿ ಕೊಡೋದು ಕಾರ್ಬೋಹೈಡ್ರೇಟ್ಸ್. ಪ್ರೋಟೀನ್ ಕೊಡಲ್ಲ, ಫ್ಯಾಟು ಕೊಡಲ್ಲ. ನೀವು ಬೇಕಾದ್ರೆ ಕೇಳಿರ್ತಾರೆ, ಯಾರು ತಲೆ ತಿರುಗಿ ಏನಾದ್ರು ಬಿದೋಗ್ಬಿಟ್ರೆ, ಅವನು ಗ್ಲೂಕೋಸ್ ಕೊಡು ಬಿದೋಗ್ಬಿಟ್ಟ ಅಂತ ಹೇಳೋದನ್ನೆಲ್ಲ ಕೇಳಿರ್ತಾರೆ ಜನರಲ್ ಆಗಿ. ಸೊ ಗ್ಲೂಕೋಸ್ ಅಂದ್ರೆ ಅದು ಕಾರ್ಬೋಹೈಡ್ರೇಟ್ಸ್. ಆ ಗ್ಲೂಕೋಸ್ ಏನಪ್ಪಾ ಅಂದ್ರೆ ರಿಫೈನ್ಡ್ ಆಗಿರುತ್ತೆ, ಮತ್ತೆ ಬ್ರೇಕ್ ಡೌನ್ ಆಗಿ ನಮಗೆ ಪ್ಯೂರ್ ಗ್ಲೂಕೋಸ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಅದರಿಂದ ನಮಗೆ ಬೇಗ ಎನರ್ಜಿ ಸಿಗುತ್ತೆ. ಸೊ ಇವಾಗ ನೀವು 100 ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ತಿಂತೀರಾ. 100 ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ನಮ್ಮ ಬಾಡಿಗೆ ಸಾಕು. ನೀವೇನಾರ ತಿಂದಾಗ ನಮ್ಮ ಬಾಡಿಗೆ ಹೋಯ್ತು, ಬ್ರೇಕ್ ಡೌನ್ ಆಯ್ತು, ಬ್ಲಡ್ ರೀಚ್ ಆಯ್ತು, ಬ್ಲಡ್ ಇಂದ ಸೆಲ್ಸ್ ಹೋಗಿ ಎನರ್ಜಿ ಕೊಡ್ತಾ ಇರುತ್ತೆ ಇನ್ಸ್ಟೆಂಟ್ ಆಗಿ. ನೀವೇನಾದ್ರೂ 100 ಗ್ರಾಮ್ ಬಿಟ್ಟು 200 ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ತಿಂತೀರಾ, ಅವಾಗ ಏನಾಗುತ್ತೆ, 100 ಗ್ರಾಮ್ ನಮ್ಮ ಬಾಡಿಗೆ ರೀಚ್ ಆಗಿ ಇನ್ಸ್ಟೆಂಟ್ ಆಗಿ ಎನರ್ಜಿ ಕೊಡುತ್ತೆ. ಇನ್ನ ರಿಮೈನಿಂಗ್ 100 ಗ್ರಾಮ್ ಏನಾಗುತ್ತೆ, ಇದೊಂಥರ ಯೂಸ್ ಇರಲ್ಲ, ಯಾಕಂದ್ರೆ ನೀವು ಅಷ್ಟೊಂದು ಕೆಲಸ ಮಾಡ್ತಿರಲ್ಲ. ಸೊ ಅದೇನಾಗುತ್ತೆ, ನಮ್ಮ ಲಿವರ್ ಅಲ್ಲಿ ಹೋಗಿ ಸ್ಟೋರ್ ಆಗಿರುತ್ತೆ, ಗ್ಲೈಕೋಜನ್ ಕನ್ವರ್ಟ್ ಆಗಿ ನಮ್ಮ ಲಿವರ್ ಅಲ್ಲಿ ಸ್ಟೋರ್ ಆಗಿ ಅದು ಯಾವಾಗ ಎನರ್ಜಿ ಬೇಕಾಗುತ್ತೆ ಅವಾಗ ಯೂಸ್ ಮಾಡ್ಕೊಳ್ಳುತ್ತೆ. ನೀವೇನಾದ್ರೂ 100 ಗ್ರಾಮ್ ಅಲ್ಲ, 200 ಗ್ರಾಮ್ ಅಲ್ಲ, 300 ಗ್ರಾಮ್ ರೈಸ್ ತಿಂತಾ ಇರ್ತೀರಾ, ಫಾರ್ ಎಕ್ಸಾಂಪಲ್ ಕಾರ್ಬೋಹೈಡ್ರೇಟ್ಸ್ ತಿಂತಾ ಇರ್ತೀರಾ, ಅವಾಗ ಏನಾಗುತ್ತೆ, ಅದು ನಮ್ಮ ಬಾಡಿಗೆ ಹೋಗಿ ಎನರ್ಜಿ ಕೊಟ್ಟು ಫಸ್ಟ್ 100 ಗ್ರಾಮ್ ಎನರ್ಜಿ ಕೊಡುತ್ತೆ, ಸೆಕೆಂಡ್ 100 ಗ್ರಾಮ್ ಲಿವರ್ ಅಲ್ಲಿ ಸ್ಟೋರ್ ಆಗುತ್ತೆ. ಇನ್ನ ರಿಮೈನಿಂಗ್ 100 ಗ್ರಾಮ್ ಏನಾಗುತ್ತೆ, ಅದು ಹೋಗಿ ನಮ್ಮ ಮಸಲ್ ಅಲ್ಲಿ ಸ್ಟೋರ್ ಆಗುತ್ತೆ. ಮಸಲ್ ಅಲ್ಲಿ ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗಿ ಸ್ಟೋರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ 3 ದಿನ ಉಪವಾಸ ಇರ್ತೀರಾ. 3 ದಿನ ಉಪವಾಸ ಇದ್ದಾಗ ಏನಾಗುತ್ತೆ, ನಾವು ಫಸ್ಟ್ ಡೇ ಅಲ್ಲಿ ನೀವು ತಿಂತಾ ಇರ್ತೀರಲ್ಲ ರೈಸ್, ಅದೇನೆ ಸೆಲ್ಸ್ ಹೋಗಿ ಎನರ್ಜಿ ಕೊಡ್ತಾ ಇರುತ್ತೆ. 2ನೇ ದಿನ ಏನಾಗುತ್ತೆ, ನಮ್ಮಲ್ಲಿ ಲಿವರ್ ಅಲ್ಲಿ ಸ್ಟೋರ್ ಆಗಿರುತ್ತಲ್ಲ ಗ್ಲೈಕೋಜನ್, ಅದು ಎನರ್ಜಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ನಮ್ಮ ಬಾಡಿಗೆ ಎನರ್ಜಿ ಕೊಡ್ತಾ ಇರುತ್ತೆ. 3ನೇ ದಿನ ಏನಾಗುತ್ತೆ, ಲಿವರ್ ಅಲ್ಲೂ ಗ್ಲೈಕೋಜನ್ ಖಾಲಿ ಆಗ್ಬಿಟ್ಟಾಗ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಮಾಡೋದು ನಮ್ಮ ಬಾಡಿ ಮಸಲ್ ಟಾರ್ಗೆಟ್ ಮಾಡಿ, ಮಸಲ್ ಅಲ್ಲಿ ಸ್ಟೋರ್ ಆಗಿರೋ ಗ್ಲೈಕೋಜನ್ ಕೂಡ ಎನರ್ಜಿಯಾಗಿ ಕನ್ವರ್ಟ್ ಆಗ್ಬಿಡುತ್ತೆ. ಅವಾಗ ನಮ್ಮ ಮಸಲ್ ಸಣ್ಣ ಆಗುತ್ತೆ. ಸೊ ಮಸಲ್ ಬಿಲ್ಡ್ ಮಾಡೋಕೆ ಪ್ರೋಟೀನ್ ಒಂದೇ ಬೇಕು ಅಂತ ಏನಿಲ್ಲ. ನಮ್ಮ ಬಾಡಿಗೆ ಮಸಲ್ ಬಿಲ್ಡ್ ಮಾಡಬೇಕು ಅಂತಂದ್ರೆ ಕಾರ್ಬೋಹೈಡ್ರೇಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ ಬಂದು ಪ್ರೋಟೀನ್ ನಮ್ಮ ಬಾಡಿಗೆ ತುಂಬಾ ಇಂಪಾರ್ಟೆಂಟ್. ಏನಕ್ಕೆ? ಪ್ರೋಟೀನ್ ನಮ್ಮ ಬಾಡಿಗೆ ಮಸಲ್ ಬಿಲ್ಡ್ ಮಾಡೋಕೆ ತುಂಬಾ ಇಂಪಾರ್ಟೆಂಟ್. ಮಸಲ್ ಬಿಲ್ಡ್ ಮಾಡಕ್ಕೆ, ಮತ್ತೆ ನೀವೇನಾದ್ರು 30 ವರ್ಷ 40 ವರ್ಷ ಆಗಿದ್ರೆ ಮಸಲ್ ಎಲ್ಲ ಕಡಿಮೆ ಆಗ್ತಾ ಇರುತ್ತೆ. ಆ ಕಡಿಮೆ ಆಗೋದನ್ನ ತಡೆಯೋಕ್ಕೂ ಕೂಡ ನಮ್ಮ ಬಾಡಿಗೆ ಪ್ರೋಟೀನ್ ಬೇಕು. ಸೊ ನೀವು ವರ್ಕೌಟ್ ಮಾಡ್ದೇನೆ ಇರಿ, ಪ್ರೋಟೀನ್ ನಮ್ಮ ಬಾಡಿಗೆ ಇಂಪಾರ್ಟೆಂಟ್. ನೀವೇನಾದ್ರೂ ಆ ಪ್ರೋಟೀನ್ ತಿಂದಾಗ ನಮ್ಮ ಬಾಡಿಗೆ ಹೋಗಿ ನಮ್ಮ ಬಾಡಿಲಿ ಅದ್ರದ್ದು ಬೇರೆ ಎನ್ಸೈಮ್ಗಳಿರ್ತವೆ. ಅದ್ರ ಕೆಲಸ ಏನಪ್ಪಾ ಅಂತಂದ್ರೆ ಈ ಪ್ರೋಟೀನ್ ನ ಬ್ರೇಕ್ ಡೌನ್ ಮಾಡೋದು. ಪ್ರೋಟೀನ್ ನ ಬ್ರೇಕ್ ಡೌನ್ ಮಾಡಿ ಅದೇನಾಗುತ್ತೆ, ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಆಗಿ, ಫಾರ್ ಎಕ್ಸಾಂಪಲ್, ನೀವು ಜಿಮ್ ಆಗಿ ಹೋಗಿ ವರ್ಕೌಟ್ ಮಾಡ್ತಿರ್ತೀರಾ. ವರ್ಕೌಟ್ ಮಾಡ್ಬೇಕಾದ್ರೆ ಅದು ಸಣ್ಣದಾಗಿ ಹರಿದೋಗ್ತಾ ಇರುತ್ತೆ. ಹರಿದೋದಾಗ ಏನಾಗುತ್ತೆ, ಈ ನೀವು ತಿಂದಿರ್ತಿರಲ್ಲ ಪ್ರೋಟೀನ್, ಆ ಪ್ರೋಟೀನ್ ಬಂದು ಮಸಲ್ ಮೇಲೆ ಕೂತ್ಕೊಂಡು ಮಸಲ್ ನ ರಿಪೇರಿ ಮಾಡುತ್ತೆ. ಆ ಅಮೈನೋ ಆಸಿಡ್ ಬೈಂಡ್ ಆಗಿರುತ್ತೆ. ಬೈಂಡ್ ಆಗಿ ಸೊ ಈ ತರ ಮಸಲ್ ತಿಕ್ಕಾಗ್ತಾ ಹೋಗಿ ಮಸಲ್ ದಪ್ಪ ಆಗ್ತಾ ಇರುತ್ತೆ. ಇದು ಪ್ರೋಟೀನ್ ಕೆಲಸ. ಸೊ ನೀವು ವರ್ಕೌಟ್ ಮಾಡ್ತಾ ಇದೀರ ಅಂತಂದ್ರೆ ಪ್ರೋಟೀನ್ ತಿನ್ಬೇಕು. ಪ್ರೋಟೀನ್ ತಿನ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಬರೀ ವರ್ಕೌಟ್ ಮಾಡ್ತಿರ್ತೀರ, ಪ್ರೋಟೀನ್ ತಿನ್ನಲ್ಲ, ಅವಾಗ ಏನಾಗುತ್ತೆ, ಮಸಲ್ ಎಲ್ಲ ಬ್ರೇಕ್ ಡೌನ್ ಆಗುತ್ತೆ, ಮತ್ತೆ ಮಸಲ್ ಅಲ್ಲಿ ಸ್ಟೋರ್ ಆಗಿರೋ ಗ್ಲೈಕೋಜನ್ ಕೂಡ ಖಾಲಿ ಆಗುತ್ತೆ. ಮಸಲ್ ಬಿಲ್ಡ್ ಮಾಡೋಕೆ ಪ್ರೋಟೀನ್ ಸಿಗಲ್ಲ, ಅವಾಗ ಮಸಲ್ ಸಣ್ಣ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ವರ್ಕೌಟ್ ಮಾಡ್ತಾ ಇರಿ. ಮೇಜರ್ ಆಗಿ ವರ್ಕೌಟ್ ಮಾಡೋರು ಪ್ರೋಟೀನ್ ತಿನ್ನಿ, ವರ್ಕೌಟ್ ಮಾಡದಿರೋರು ಕೂಡ ಪ್ರೋಟೀನ್ ತಿನ್ನಲೇಬೇಕು. ನೆಕ್ಸ್ಟ್ ಫ್ಯಾಟ್ ಕೂಡ ನಮ್ಮ ಬಾಡಿಗೆ ತುಂಬಾ ಇಂಪಾರ್ಟೆಂಟ್. ನಾನು ಸುಮಾರು ಜನ ನೋಡಿದ್ದೀನಿ, ವರ್ಕೌಟ್ ಮಾಡ್ತಾ ಇದ್ದೀನಿ, ಜಿಮ್ ಹೋಗ್ತಾ ಇದ್ದೀನಿ, ಡಯಟ್ ಮಾಡ್ತಾ ಇದ್ದೀನಿ, ಫ್ಯಾಟ್ ಕಟ್ ಮಾಡ್ತಾ ಇದ್ದೀನಿ. ಫ್ಯಾಟ್ ಕಟ್ ಮಾಡಿ ಯಾವ ತರ
ಈ ಆಯಿಲ್ ಐಟಮ್ಸ್ ಗಳೆಲ್ಲ ಬರುತ್ತಲ್ಲ, ಈ ತರದೆಲ್ಲ ನೀವು ತುಂಬಾ ಕಟ್ ಮಾಡಬೇಕು. ನಮ್ಮ ಬಾಡಿ ಬ್ಯಾಲೆನ್ಸ್ ಆಗಿರ್ಬೇಕು ಅಂದ್ರೆ ನಮ್ಮ ಬಾಡಿಗೆ ಹಾರ್ಮೋನ್ ಬೇಕು. ಈ ಹಾರ್ಮೋನ್ ಎಲ್ಲ ಚೆನ್ನಾಗಿ ಪ್ರೊಡಕ್ಷನ್ ಮಾಡಕ್ಕೆ ಹೆಲ್ಪ್ ಮಾಡೋದೇನೆ ನಾವು ತಿನ್ನೋ ಫ್ಯಾಟ್. ಗುಡ್ ಫ್ಯಾಟ್ ಮಾತ್ರ ತಿನ್ಬೇಕು. ಗುಡ್ ಫ್ಯಾಟ್ ನಮ್ಗೆ ಯಾವ್ದ್ರಲ್ಲಿ ಸಿಗುತ್ತೆ ಅಂತಂದ್ರೆ ಫಿಶ್ ಅಲ್ಲಿ ಸಿಗುತ್ತೆ, ಮತ್ತೆ ಆಲಿವ್ ಆಯಿಲ್ ಅಲ್ಲಿ ಸಿಗುತ್ತೆ, ಅವಕಾಡೋ ಫ್ರೂಟ್ ಅಲ್ಲಿ ಸಿಗುತ್ತೆ. ನೀವು ಗೂಗಲ್ ಮಾಡಿದ್ರೆ ಸುಮಾರು ಕಡೆ ಎಲ್ಲೆಲ್ಲಿ ಫ್ಯಾಟ್ ಸಿಗುತ್ತೆ ಅನ್ನೋದನ್ನ ನೀವು ನೋಡಬಹುದು. ಸೊ ನಿಮ್ಮ ಡಯಟ್ ಅಲ್ಲಿ ಆದಷ್ಟು ಫ್ಯಾಟ್ ಕೂಡ ಆಡ್ ಮಾಡಿ, ಅದು ಗುಡ್ ಫ್ಯಾಟ್ ಆಗಿರ್ಬೇಕು. ಸೊ ಇದ್ ಮೂರು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಅಂಡ್ ಫ್ಯಾಟ್, ಇದ್ ಮೂರು ಫಂಕ್ಷನ್ ಏನು ಅಂತ ಹೇಳಿದೆ. ಈಗ ಇದ್ ಮೂರು ಕಂಬೈನ್ ಆಗಿ ನಮ್ಮ ಬಾಡಿ ಯಾವ ತರ ಆಕ್ಟ್ ಮಾಡುತ್ತೆ ಅನ್ನೋದನ್ನ ಹೇಳ್ತಾ ಇದೀನಿ. ಕರೆಕ್ಟ್ ಆಗಿ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ನೀವೇನಾದ್ರೂ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್ ಇದ್ ಮೂರು ಕೂಡ ಬ್ಯಾಲೆನ್ಸ್ ಆಗಿ ತಿಂತಾ ಇರ್ತೀರಾ. ತಿಂದಾಗ ಕಾರ್ಬೋಹೈಡ್ರೇಟ್ಸ್ ಕೆಲಸ ಏನು, ಎನರ್ಜಿ ಕೊಡ್ತಾ ಇರುತ್ತೆ. ಪ್ರೋಟೀನ್ ಕೆಲಸ ಏನು, ಮಸಲ್ ಬಿಲ್ಡ್ ಮಾಡ್ತಾ ಇರುತ್ತೆ. ಫ್ಯಾಟ್ ಕೆಲಸ ಏನು, ಹಾರ್ಮೋನ್ ಪ್ರೊಡಕ್ಷನ್, ಜಾಯಿಂಟ್ಸ್ ಈ ತರ ಎಲ್ಲ ಹೆಲ್ಪ್ ಮಾಡ್ತಾ ಇರುತ್ತೆ. ಅದ್ರ ಕೆಲಸ ಮಾಡ್ತಾ ಇರುತ್ತೆ. ನೀವೇನಾದ್ರೂ ಕಾರ್ಬೋಹೈಡ್ರೇಟ್ಸ್ ತಿನ್ನೋದು ಫುಲ್ ಕಡಿಮೆ ಮಾಡ್ಬಿಡ್ತೀರಾ, ಫ್ಯಾಟ್ ತಿನ್ನೋದು ಕೂಡ ಕಡಿಮೆ ಮಾಡ್ಬಿಡ್ತೀರಾ. ಅವಾಗ ಏನಾಗುತ್ತೆ, ನಮ್ಮ ಬಾಡಿಲಿ ಸ್ಟೋರ್ ಆಗಿರುತ್ತಲ್ಲ ಕಾರ್ಬೋಹೈಡ್ರೇಟ್ಸ್, ಅದನ್ನೆಲ್ಲ ಖಾಲಿ ಮಾಡುತ್ತೆ. ಈ ಲಿವರ್ ಅಲ್ಲಿ ಸ್ಟೋರ್ ಆಗಿರೋದು, ಮಸಲ್ ಅಲ್ಲಿ ಸ್ಟೋರ್ ಆಗಿರೋದು, ಇದನ್ನೆಲ್ಲ ಖಾಲಿ ಮಾಡ್ಬಿಡುತ್ತೆ. ನೆಕ್ಸ್ಟ್ ನಮ್ಮ ಬಾಡಿಲಿ ಸ್ಟೋರ್ ಆಗಿರುತ್ತಲ್ಲ ಫ್ಯಾಟ್ ಕೂಡ ಖಾಲಿ ಮಾಡ್ಬಿಡುತ್ತೆ. ಎನರ್ಜಿ ಕನ್ವರ್ಟ್ ಆಗ್ತಿರುತ್ತೆ. ಫ್ಯಾಟ್ ಕೂಡ ಎಲ್ಲಾನು ಖಾಲಿ ಮಾಡುತ್ತೆ. ಮೇನ್ ಆಗಿ ನಮ್ಮ ಬಾಡಿಗೆ ಎನರ್ಜಿ ಬೇಕು. ಸೊ ಫ್ಯಾಟ್ ಕೂಡ ನಮ್ಮ ಬಾಡಿಲಿ ಖಾಲಿ ಆಗ್ಬಿಡುತ್ತೆ. ಲಾಸ್ಟ್ ಅಲ್ಲಿ ನಮ್ಮ ಬಾಡಿ ಟಾರ್ಗೆಟ್ ಮಾಡೋದೇನೆ ಮಸಲ್ ಅಲ್ಲಿ ಸ್ಟೋರ್ ಆಗಿರೋ ಗ್ಲೈಕೋಜನ್ ಕೂಡ ಎನರ್ಜಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಮತ್ತೆ ಮಸಲ್ ಅಲ್ಲಿ ಸ್ಟೋರ್ ಆಗಿರೋ ಅಮೈನೋ ಆಸಿಡ್ ಗಳಿರ್ತಾವಲ್ಲ, ಮೇನ್ ಅಂದ್ರೆ ಅಮೈನೋ ಆಸಿಡ್ ಅಂತಂದ್ರೆ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್. ನೀವೇನಾದ್ರೂ ಈ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ ಇದ್ ಮೂರು ಕೂಡ ತಿನ್ನೋದು ಸ್ಟಾಪ್ ಮಾಡಿದಾಗ ನಮ್ ಬಾಡಿ ಮಸಲ್ ಅಲ್ಲಿ ಇರುತ್ತಲ್ಲ ಪ್ರೋಟೀನ್, ಅದನ್ನ ಕೂಡ ಎನರ್ಜಿ ಕನ್ವರ್ಟ್ ಮಾಡ್ಕೊಂಡು ಮಸಲ್ ಎಲ್ಲ ಸಣ್ಣ ಆಗ್ಬಿಡುತ್ತೆ. ಸೊ ನೀವು ಆದಷ್ಟು ನಿಮ್ ಡಯಟ್ ಅಲ್ಲಿ ಮೂರು ಕೂಡ ಬ್ಯಾಲೆನ್ಸ್ ಮಾಡಿ. ಇದ್ ಮೂರು ಇಲ್ಲ ಅಂತಂದ್ರೆ ನಮ್ಮ ಬಾಡಿಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಈ ವಿಡಿಯೋದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ತರ ವಿಡಿಯೋ ಬೇಕು ಅಂತಂದ್ರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.